ನಮಸ್ತೆ ಎಲ್ಲರಿಗೂ. ನಾನು ಈ ದಿನ ನಿಮಗೆ ಕಾಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಜನರಲಾಗಿ ಎಲ್ರಿಗೂ ಕಾಫಿ ಬರುತ್ತೆ, ಹೊಸೊಬ್ಬರಿಗೆ ಗೊತ್ತಾಗಲ್ಲ. ಮತ್ತು ಈ ಸ್ಟ್ರಾಂಗ್ ಕಾಫಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನಾನೀಗ 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಈಗ ಈ ಹಾಲು ಸ್ವಲ್ಪ ಕಾಯಿಲೆ ಕುದಿ ಬರೋವರೆಗೂ ಕಾಯಿಸ್ಕೊಳ್ಳೋಣ. ಈಗ ನೋಡಿ, ಹಾಲಿಗೆ ಬಬಲ್ಸ್ ಬರ್ತಾ ಇದೆ. 1 ಗ್ಲಾಸ್ ಹಾಲಿಗೆ 2 ಸ್ಪೂನಷ್ಟು ಕಾಫಿ ಪೌಡರ್ ಹಾಕ್ಕೊಳ್ಳೋಣ. ಇದು ಸ್ಟ್ರಾಂಗ್ ಬೇಡ, ಸ್ವಲ್ಪ ಕಡಿಮೆ ಆಗಿರಬೇಕು ಅನ್ನೋದಿದ್ರೆ ಅವ್ರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದನ್ನು ನಿಧಾನಕ್ಕೆ ಚೆನ್ನಾಗಿ ಕಲಿಸ್ತಾ ಬನ್ನಿ. ಹೀಗೆ ಇದು ನೋಡಿ ಉಕ್ಕಿ ಬರಬೇಕು. ಫಿಲ್ಟರಲ್ಲಿ ಡಿಕಾಕ್ಷನ್ ಇಲ್ಲ ಅಂದಾಗ ಟೆನ್ಷನ್ ಆಗೋದು ಬೇಡ. ಈ ಥರ ಒಳ್ಳೆ ಕಾಫಿ ಮಾಡ್ಕೋಬೋದು. ಇದನ್ನು 1-2 ನಿಮಿಷ ಕುದಿಯೋಕ್ಕೆ ಬಿಡಿ. ಆಗ ಕಾಫಿ ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಹಾಗೆ ಗ್ಲಾಸಿಗೆ ನಾವು ಸೋಸ್ಕೋಬಾರ್ದು, ತೋರಿಸ್ಕೊಡ್ತೀನಿ. ನಾನು ಶುಗರ್ನ ಕಾಫಿಗೆ ಹಾಕಲಿಲ್ಲ. ಶುಗರ್ಲೆಸ್ ಕುಡಿಯೋರಿಗೆ ಕೆಲವರು ಇರ್ತಾರಲ್ಲ, ಸೊ ನಿಮ್ಗೀಗ ಎಷ್ಟು ಬೇಕು ಸಕ್ಕರೆ ನೋಡಿ ಹಾಕ್ಕೊಳ್ಳಿ. ಈಗ ಕಾಫಿನ 1-2-3 ಸಲ ಚೆನ್ನಾಗಿ ಗ್ಲಾಸಿಗೂ ಮತ್ತು ಹೀಗೆ ಕಾಫಿನ ಚೆನ್ನಾಗಿ ನೊರೆ ಬರೋವರೆಗೂ ತಿರುಗಿಸ್ತಾ ಇರಬೇಕು. ಮೇಲಿಂದ ಹಿಂಗೆ ಹಾಕಿದ್ರೆ ಒಳ್ಳೆ ನೊರೆ ಬರುತ್ತೆ. ಈಗ ಕಾಫಿ ರೆಡಿ.